ಗೈಸ್ ನೋಡ್ಬೋದು, ಇವಾಗ ಹೋಗ್ತಾ ಇದ್ದೀವಿ, ಕುಕಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಗೈಸ್ ನೋಡ್ಬೋದು. ಸೊ ನೋಡಿ ಎಲ್ಲ ವುಡ್ನ ತಗೊತಾ ಇದ್ದೀವಿ. ಸೊ ಗೈಸ್ ಇಲ್ಲಿ ಒಂದು ಜಾಗದಲ್ಲಿ ವುಡ್ಡು ಫ್ರೀಯಾಗಿ ವೇಸ್ಟೇಜ್ ಇದು. ಸೊ ವೇಸ್ಟೇಜ್ ವುಡ್ಡಲ್ಲಿ ತಗೊಳ್ಳಿ ಅಂತ ಅವರು ನಮಗೆ ಇಷ್ಟೆಲ್ಲ ವುಡ್ಡನ್ನ ಕೊಟ್ಟರು ಅವರು ಆ್ಯಕ್ಚುಲಿ. ಸೊ ನೋಡಿ ಈ ವುಡ್ಡೆಲ್ಲ ತಗೊಳ್ಳಿ, ಏನು ಇದೆಲ್ಲ ವೇಸ್ಟೇಜ್ ಅಂದರು. ಸೊ ಈ ಒಂದು ವುಡ್ಡು ಕ್ಲೀನಾಗಿ ನಮಗೆ ಫೈರಿಂಗ್ಗೆ ಕುಕ್ಕಿಂಗ್ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೋಡಿ ಇವನು. ಸೊ ಬನ್ನಿ ಹೋಗೋಣ, ವುಡ್ಡೆಲ್ಲ ಕಲೆಕ್ಟ್ ಮಾಡಿಕೊಂಡು ಇಲ್ಲಿಂದ ಹೋಗುವ. ನೋಡಿ ಒಂದಿಷ್ಟಿದ್ರೆ ಸಾಕು ಗೈಸ್, ಗೊತ್ತಲ್ಲ ನಿಮಗೆ, ಎಲ್ಲ ಲಾಸ್ಟ್ ವೀಡಿಯೋದಲ್ಲಿ ಹೇಳಿರ್ತೀವಿ. ಅಷ್ಟಿದ್ರೆ ಸಾಕು, ಬೇಜಾನಾಯಿತು. ನಮ್ಮ ಹುಡುಗರು ಯಾರೂ ಬರ್ತಾ ಇಲ್ಲ ಗೈಸ್, ಎಲ್ಲ ಸ್ವಲ್ಪ ಅಣ್ಣ ಎತ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲ ಪಕ್ಕದ ರೋಡೆ ತಿರ್ಗಿ ಇಟ್ಬಿಟ್ಟು ಬರ್ತೀರಿ. ನಾನು ಹೇಳೋದು ಡೈಲಿ ಎತ್ಕೊಂಡು ಹೋಗ್ತಾರಲ್ಲ, ಮುರಿದು ಚಿಕ್ಕದಾಗಿರೋದೇ ಮುರ್ಕೋ, ಅದ್ರಾಗಿರೋದು ಪೂರ್ತಿದೆ ಅಷ್ಟೇ. ಮುರ್ಕೊಂಡು ಎತ್ಕೊಂಡು ಅಂತ ಯಾರು ಕೇಳಲ್ಲ. ಎಷ್ಟು ದೊಡ್ಡದಿದ್ರು ಅದ್ರಾಗ ಎತ್ಕೊಳ್ರಿ. ಆ ಕಡೆ ಇರೋದ್ರಾಗ ಏನಾದ್ರು ಬೇಕಾಗಿದ್ದಾಗ ದುಡ್ಡು ಕೊಟ್ಟರೆ ಒಂದು ಸ್ವಲ್ಪ ತಗೊಂಡೋಗ್ರಿ ಅಂತಾರೆ. ಒಂದಡಿಗೆ ಒಂದು 80 ರೂಪಾಯಿ ಬೀಳುತ್ತೆ, ಒಂದಡಿ ಆ ಪಕ್ಕದಾಗಿರೋದು. ಬೇರೆ 50 ಕೊಟ್ಟರು ಓನರ್ 2 ಪೀಸ್ ಬೇಕಾದ್ರೂ ಕೊಡ್ತಾರೆ. ಈ ಕಡೆ ಇರೋದು ಪೂರ್ತಿ ಬೆಸ್ಟ್. ನಾನು ತೋರಿಸಿದ್ನಲ್ಲ, ಅದು ದೊಡ್ಡದಾಗ್ಲಿ ಚಿಕ್ಕದಾಗ್ಲಿ ಏನೇ ಕಾರಣಕ್ಕೆ ಆ ಪೀಸ್ ಎತ್ಕೊಂಡು ಹೋಗ್ಬೇಡಿ. ಅದಕ್ಕೆ ಎತ್ಕೊಂಡಿಲ್ಲ ನಾವು, ಹೇಳಿದ್ದೆ ಒಂದಷ್ಟು ಎತ್ಕೊಂಡು ಅದೇ ಎತ್ಕೊಂತೀರಿ ಬರ್ತೀರಿ. ಚೀಲ ತಂದಿಲ್ಲ ಅಂದ್ಬಿಟ್ಟು ಅದೇ ಇದು ಇಟ್ಬಿಟ್ಟು ಚೀಲ ತಗೊಂಡು ನೀಟಾಗಿ ಎತ್ಕೊಂಡು ಹೋಗೋಣ. ಅದೇ ಹಂಗೆ ಮಾಡೋಣ ಅಂತ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಬಾಮ ನೋಡಿ ಗೈಸ್, ಅಣ್ಣವರು ಪಾಪ ನಮಗೆ ಅಷ್ಟೆಲ್ಲ ಥರ ಗೈಡ್ ಮಾಡ್ತಾ ಇದ್ದಾರೆ, ಹೆಲ್ಪ್ ಮಾಡ್ತಾ ಇದ್ದಾರೆ. ಮಸ್ತಲ್ಲ ಇನ್ನೇನು ಹೇಳಿ. ಅವ್ರಿಗೂ ಬೇಜಾರಾಗಬಾರ್ದು ಅಂದ್ಬಿಟ್ಟು ಚೀಲ ಹಾಕೊಂಡ್ ಬರ್ತೀರಿ, ಎಲ್ಲ ನೀಟಾಗಿ ಎತ್ಕೊಂಡು ಹೋಗ್ತೀರಿ ರಾಣ ಅಂತ. ವಯಸ್ಸಾಗಿರೋರೆ ಅಂತ ಆಸಕ್ತಿ ಇದೆ, ತಗೊಳ್ರು ತಮ್ಮಂದಿರ ಮಾಡ್ರಿ ಅಂತ. ಈ ನಮ್ಮ ಜೊತೆ ಇರೋ ಹುಡುಗರು, ಹರಿಯದ ಹುಡುಗರು ಹೆಂಗಿರ್ಬೇಕು, ಸತ್ತೋಗಿರೋ ಮುದ್ಕರ್ ಥರ ಅಯ್ಯೋ ನಾನು ಬರಲ್ಲ, ಈ ಮಳೆಯಲ್ಲಿ ಎಲ್ಲಿ ಮರ್ಸಿ ಬರೋದು ಅಂತ. ವಾಟ್ ಟು ಟೆಲ್ ಫಾರ್ ದಿಸ್ ಕೈಂಡ್ ಆಫ್ ಪೀಪಲ್. ತುಂಬಾ ಕಷ್ಟ ಇದೆ, ಬರೀ ಕಷ್ಟ, ತುಂಬ ಸೋಂಬೇರಿಗಳಾಗ್ತಿದ್ದಾರೆ. ಸೊ ಬನ್ನಿ ತಡ ಮಾಡೋದು ಬರ, ಅಲ್ಲಿ ಹೋಗಿ ಅಡುಗೆ ಮಾಡಿಕೊಂಡು ಎಂಜಾಯ್ ಮಾಡೋಣ. ಲೆಟ್ಸ್ ಗೋ. ಚಿಕನ್ ಕಟ್ ಮಾಡಿಸ್ತಾ ಇದ್ದೀವಿ, ನೋಡ್ಬೋದು. ಎಷ್ಟು ಹೇಳಿದೆಯೋ? 1 kg ಜಾಸ್ತಿ ಆಗುತ್ತೆ, 3/4 ಸಾಕು ಗೈಸ್, 3/4 ಸಾಕು ಇಬ್ಬರಿಗೆ, 3/4 ಸಾಕು ನೋಡಿ, ಸಾಕು ಇಬ್ಬರಿಗೆ, ಜಾಸ್ತಿ ಆಗ್ಬಿಡುತ್ತೆ. ಮಸಾಲ ಇಸ್ಕೊಬೇಕು. ಮಸಾಲ ಯಾವುದು ಗುರು? ಎಷ್ಟಿದೆ ಬೈ? ಎಷ್ಟು ಗ್ರಾಮ್ ಇದೆ? 7-10 ಗ್ರಾಮ್ಸ್. ಹಾಂ ಹಾಕ್ಬಿಡಿ. ಹಾಂ ಮಸಾಲ ಒಂದು ಇದು ಕೊಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಲ್ಲಿ ಪೌಡ್ರು. ಹಾಂ ಒಂದು ಚಿಲ್ಲಿ ಪೌಡ್ರು, ಒಂದು ಚಿಲ್ಲಿ ಪೌಡ್ರು. ಯಾವ್ದು ಮಸ್ತಾಗಿ ಮಸಾಲ ಯಾವುದು ಬೈ? ಮಸ್ತಾಗಿರೋದು ಒಂದು ಮಸಾಲ ಕೊಡಿ ನೋಡೋಣ. ಅಲ್ಲ, ಲಿವರ್ಗೆ ಬ್ಲ್ಯಾಕ್ ಕಲರ್ ಗ್ರೇವಿ ಥರ ಮಾಡೋಕ್ಕೆ ಮಸಾಲ ಏನಾದ್ರು ಇದಾ? ಪೆಪ್ಪರಾ? ಆ ಥರ. ಅಲ್ಲ ಬೈ, ಚಿಕನ್ ಮಸಾಲದಲ್ಲೇ ಬೇರೆ ಬೇರೆ ಥರ ಮಸಾಲ ಇಲ್ವಾ? ಹಾಂ ಗ್ರೀನ್ ಮಸಾಲ, ಆ ಥರ. ಎಷ್ಟದು? ಪೇಸ್ಟ್ ಥರ ಅದು, ಪುದೀನ ಚಿಕನ್ ಮಸಾಲ. ಹಾಂ ಪುದೀನಾನೇ ಇಸ್ಕೊಳೋಣ. தமிழ் வராது உங்களுக்கு, என்ன கொடிச்சாமியா? ಹಾಂ ಮಿರ್ಚಿ ಯಾವ್ದು ತಗೋಣ ಅವರು? ಪಾಪ ಊಟ ಮಾಡ್ತಾರೆ, ಡಿಸ್ಟರ್ಬ್ ಮಾಡ್ತಾರೆ ಸರ್. ಪುದೀನ ಕೊಡು ಬೈ, ಒಂದು ಪುದೀನ ಕೊಡು. ಒಂದು ದಿವಸ ಟ್ರೈ ಮಾಡಿ, ಚೆನ್ನಾಗಿರುತ್ತಾ ಅದು? ಟ್ರೈ ಮಾಡಿದ್ದೀರಾ ನೀವು? ಕರೆಕ್ಟಾಗಿ ಹೇಳಿ ಬೈ, ತಿಂದಿದ್ದೀರಾ ನೀವು? ನರ್ಸು ಸಾರಿ, ಊಟ ಮಾಡ್ತಾ ಇದ್ದೀರಾ, ಸಾರಿ ಬೈ ಡಿಸ್ಟರ್ಬ್ ಮಾಡಿದ್ದಕ್ಕೆ. ಗೈಸ್ ನೋಡಿ, ಇದೆ ಪುದೀನದು, ಪುದೀನ ಚಿಕನ್ ಮಸಾಲಾ ಪೇಸ್ಟು.
ಫಾರ್ ದ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಚೆನ್ನಾಗಿರುತ್ತೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾರೆ. ನೋಡೋಣ. ಚಿಕನ್ನ ಅರ್ಶಿನ ಪುಡಿ ಮನೇಲಿದೆ. ಓಕೆ, ಅಷ್ಟೇನಾ? ಕರೆಕ್ಟಾಗಿ ನಪ್ಸ್ಕೋಪ್ಪ. ಇನ್ನೊಂದು ಚೂರು ಏನೋ ಬೇಕು. ಗರಂ ಮಸಾಲ ಲವಂಗ ಎಲ್ಲ ಮಿಕ್ಸ್ ಇದೆ. ಅದು ಬಿರಿಯಾನಿ ಅಲ್ಲ ಗುರು, ನಾವೇನು ಮಾಡ್ತಾ ಇರೋದು ಅಂದರೆ ಗರಂ ಮಸಾಲ ಇರ್ತದೆ. ಮಿಕ್ಸ್ ಪುಡಿ ಅಲ್ಲ ಅಂತ. ಹ್ಞೂ ಬೈ, ಒಂದು ಗರಂ ಮಸಾಲ ಕೊಟ್ಬಿಡಿ. ಹಾಂ ಬೈ, ಒಂದು ಗರಂ ಮಸಾಲ ಸಾಕನ್ಸುತ್ತೆ. ಜಾಸ್ತಿ ಮಸಾಲ ಆದರೆ ಬರೀ ಮಸಾಲ ಹಾಕ್ಬಿಡುತ್ತೆ. ಏನು ಬೈ, ಮಸಾಲ ಜಾಸ್ತಿ ತಿನ್ಬಾರ್ದಲ್ಲ ಮಸಾಲ ಐಟಮು. ಹ್ಞೂ ತಗೋ ಗುರು. ಇಲ್ಲ ಅದ್ರ ಬದಲು ಪೆಪ್ಪರ್ ತಗೊಂತೀಯಾ? ಹ್ಞೂ ಇದೇ ತಗೋ. ಒಂದು ಚಿಲ್ಲಿ, ಒಂದು ಪುದೀನ. ಆಫರ್, ಡಿಸ್ಕೌಂಟ್ ಆಫರ್ ಎಲ್ಲ ಕೊಡಿ ಬೈ. ನಾವು ಯಾವಾಗ ಇಲ್ಲೇ ಬರೋದು. ಕೇಳಿ ನಮ್ಮ ಬೈನ. ಬೈ ಡಿಸ್ಕೌಂಟ್ ಆಫರು. ಹಾಂ ಏನು ಬೈ 135? ಹುಷಾರು, ಹೆಲ್ಪ್ ಮಾಡೋ ಅವ್ರಿಗೆ. ಗೈಸ್ ನೋಡಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಾವನೆ. ಕರ್ಕೊಂಡೋಗಿ ನಿಧಾನಾಗೆ, ಜೀವನದಲ್ಲಿ ಪುಣ್ಯ ಬರುತ್ತೋ. ಇಂಥ ಕೆಲಸ ಆದರೂ ಮಾಡೋ. ಏಯ್ ಪಾಪ ಗೈಸ್ ನೋಡಿ, ಏನಾದರೂ ಕೊಡಿ, ಸುಸ್ತಾಗ್ತದೆ ಅಂತ ಕುತ್ಕೊಂಡ್ಬಿಟ್ಟವ್ರೆ. ಸರಿ ಗೈಸ್, ತುಂಬ ಕಷ್ಟ ಇದೆ ಜೀವನ, ತುಂಬ ಕಷ್ಟ ಇದೆ ಗೈಸ್. ನೋಡಿ ಚಿಕನ್ ಎಲ್ಲ ಆಯಿತು, ಪಾರ್ಸಲ್ ಆಯಿತು. ಸೊ ಬನ್ನಿ ಹೋಗೋಣ ಇವಾಗ. ನೆಕ್ಸ್ಟು ಐಟಮ್ಸ್ ಏನೇನಿದೆ ಮನೇಲಿ ಸ್ವಲ್ಪ ಐಟಮ್ ತೊಗೊಂಡು ನಮ್ಮ ಪಯಣ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಲೆಟ್ಸ್ ಗೋ. ಗೈಸ್ ಕೊಟ್ಟರು ಅವಣ್ಣ ನೋಡಿ, ಸ್ವಲ್ಪ ಗಾಸ್ ಕೊಟ್ಟರು ಅವಣ್ಣ. ಇವಾಗ ಜಲ್ಲಿ ಫುಲ್ ಜಲ್ಲಿ ಅವ್ರಿಗೆ. ಬನ್ನಿ ಹೋಗೋಣ ಇವಾಗ. ಗೈಸ್ ಎಲ್ಲ ಟೈಮ್ ಆಗಿಬಿಡುತ್ತೆ. ಬನ್ನಿ ಇವಾಗ ಹೋಗೋಣ ಟಕ್ ಅಂತ. ಬೆಳಕಿರುವಾಗಲಲ್ಲ. ಗೈಸ್ ಎಕ್ಸಾಕ್ಟಾಗಿ 2:45 ಆಗುತ್ತೆ. 5-6 1 2-3 ಅವರ್ಸ್ ಇದ್ರೆ ಆರಾಮಾಗಿ ಮಾಡ್ಕೊಂಬರ್ಬೋದು. ಏನಂತೀಯೋ? ಅಷ್ಟಿದ್ರೆ ಆಗುತ್ತೆ. ಬನ್ನಿ ಇವಾಗ ಇನ್ನು ಮಿಕ್ಕಿರೋ ಐಟಮ್ ಎಲ್ಲ ತೊಗೊಂಡು ಇದರಿಂದ ಜಾಗ ಖಾಲಿ ಮಾಡೋಣ. ಲೆಟ್ಸ್ ಗೋ. ತಗೊಂಡೋಗುತ್ತಾ ಮೆಲ್ಲ? ತಗೊಂಡ ಎಲ್ಲ? ಯಾವ ಬ್ಯಾಗು? ಓಕೆ ಗೈಸ್ ಎಲ್ಲ ತೊಗೊಂಡ್ರಿ, ರೆಡಿ ಆಯಿತು. ಏನೇನು ತೊಗೊಂಡಿದ್ಯಾ? ಎಲ್ಲ ಈರುಳ್ಳಿ ಎಲ್ಲ ರೆಡಿ ಆಯ್ತಾ? ಕೊತ್ತಂಬರಿ ಗಿತ್ಮರಿ, ಎಣ್ಣೆ, ಗೈಸ್ ಎಲ್ಲ ಕರಿಬೇ, ಸೌಟ್ಗಳು, ಚಾಕು, ಮಸಾಲಾ ಐಟಮ್ಸು, ಚಿಕನ್ ಆಟೋದಲ್ಲಿದ. ಫೈನ್ ಡನ್ ಗೈಸ್, ಎವ್ರಿಥಿಂಗ್ ಇಸ್ ಡನ್. ವಿ ಆರ್ ಹೆಡಿಂಗ್ ಟುವರ್ಡ್ಸ್ ದ ನೈಸ್ ಪ್ಲೇಸ್, ದ ಗ್ರೀನರಿ ನೇಚರ್ ಪ್ಲೇಸ್ ಇರೋವಂಥ ಒಂದು ಜಾಗ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗ್ಬಿಟ್ಟು ನಿಮ್ಗೆ ಸಿಗ್ತೀವಿ ಗೈಸ್. ಹಂಗೆ ಒಂದು ಚಾಪೆ ಒಂದು ತೊಗೊಳೋಣ ಅಂತ ಚಾಪೆ ಒಂದು ತೊಗೊಂಡಿದ್ದೀವಿ. ಮಸ್ತಾಗಲ್ಲಿ ಕುಕಿಂಗ್ ಮಾಡಾದ್ಮೇಲೆ ಆರಾಮಾಗಿ ಒಂದು ಮ್ಯಾಪ್ ತೊಗೊಳೋಣ ಅಂತ. ಸೊ ಬನ್ನಿ ಹೋಗೋಣ. ಲೆಟ್ಸ್ ಗೋ ಬೇಬಿ. ಅಲ್ಲಿ ಬೆಂಕಿ ಹಾಕಿ ಬೆಂಕಿ ಹಚ್ಬಿಡ್ತಾನೆ. ನಾವು ಬೆಂಕಿ ಹಾಕಬೇಕು. ಹೌದಾ? ಇಲ್ಲ ನಾವು ಹಂಗೆಲ್ಲ ಅಲ್ಲ, ಅಡುಗೆ ಮಾಡೋಕ್ಕೆ ಸ್ವಲ್ಪ ಪೆಟ್ರೋಲ್ ಹಾಕ್ಕೊಂತ ಇರೋದು ತಮ್ಮ. ಗೈಸ್ ಅಲ್ಲೊಂದು ಪಿಕಾಕ್ ಇದೆ ನೋಡಿ, ನೀವು ನೋಡ್ಬೋದು. ನೋಡಿ ಇವಾಗ ಜಸ್ಟ್ ಲೊಕೇಶನ್ಗೆ ಬಂದಿದ್ದೆ ಪಿಕಾಕ್ ಕಾಣಿಸ್ತಾ ಇದೆ. ಐ ಹೋಪ್ ನಿಮಗೆ ಕಾಣಿಸ್ತಾ ಇದೆ ಅನ್ಕೊಂತೀನಿ. ನೋಡಿ ತಲೆ ಮಾತ್ರ ಕಾಣಿಸ್ತಾ ಇದೆ. ಕ್ರೇಜಿ ಅನ್ಕೊಳ್ಳಿ ಗೈಸ್. ನೋಡಿ ಅಲ್ಲಿ ಇಳಿದು ಹೋದ್ರೆ ಹೋಗ್ಬಿಡುತ್ತೆ. ಬನ್ನಿ ನೋಡೋಣ
ಓಡೋಗ್ಬಿಡುತ್ತೆ ಗೈಸ್. ಸ್ವಲ್ಪ ಸೌಂಡ್ ಸಿಕ್ಕಿದ್ರು ಅದಕ್ಕೆ ಪಾಸ್ ಆಗಿಬಿಡುತ್ತೆ. ನೋಡಿ ಅಲ್ಲಿ ಹೋಗ್ಬಿಡುತ್ತೆ ಗೈಸ್. ಸ್ವಲ್ಪ ನೋಡಿ ಅಲ್ಲಿ 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 ಓಡ್ತಾ ಇದೆ ನೋಡಿ. ವಾವ್, look at that guys, what a beautiful peacock. ನೋಡಿ ಬಂದಂಗೆ ಪಿಕಾಕ್ ಕಣ್ಣಿಗೆ ಕಾಣಿಸ್ತಾ ಇದೆ ಅಂದರೆ ನಾವು ಯಾವ ಥರ ಅದೃಷ್ಟವಂತ ಅಂತ ನೀವೇ ನೋಡ್ಬೋದು. ವಾವ್, ಬ್ಯೂಟಿಫುಲ್ ಗೈಸ್. ಇಂಥ ಒಂದು ವೆದರಲ್ಲಿ ಮಸ್ತಾಗಿ ಅಡುಗೆ ಮಾಡಿಕೊಂಡು ತಿನ್ನೋವಂಥ ಅವಕಾಶ ಜೊತೆ ಇಂಥ ಪ್ರಾಣಿ ಪಕ್ಷಿ, ಅದು ನಮ್ಮ ನ್ಯಾಷನಲ್ ಬರ್ಡ್ ಪಿಕಾಕ್ನ ನೋಡೋವಂಥ ಅವಕಾಶ ಯಾರಿಗೆ ಸಿಗುತ್ತೆ ಹೇಳಿ? ಎಲ್ಲ ಪುಣ್ಯ ಮಾಡಿರಬೇಕು ಗೈಸ್. ಎನಿವೆ ಬನ್ನಿ ಇವಾಗ ಹೋಗೋಣ. ಮಸ್ತಾಗೆಲ್ಲ ಲಿವರ್ನ ಎಲ್ಲ ತಗೊಂಡು ಕುಕಿಂಗ್ ಸ್ಟಾರ್ಟ್ ಮಾಡೋಣ, ಅದು ಈ ಬ್ಯೂಟಿಫುಲ್ ವೆದರಲ್ಲಿ. ಓ ಮೈ ಗಾಡ್, ಲುಕ್ ಅಟ್ ದಟ್ ಗೈಸ್. ಫಕಿಂಗ್ ಫ್ಯಾಂಟಾಸ್ಟಿಕ್ ಪ್ಲೇಸ್ ಅನ್ಕೊಳ್ಳಿ. ಹೇಳಿ ಖುಷಿ ಆಗ್ಬಿಡ್ಬೇಕು. ಹೋಗೋಣ, ಅದೇ ಇಲ್ಲೇ ಮರ ಕೆಳಗಡೆ ಎಲ್ಲಾದ್ರೂ ಹಾಕೊಂಡ್ಬಿಡೋಣ. ಮಸ್ತಾಗಿ ಇಲ್ಲಿ ಮಳೆ ಬೀಳ. ಅದೇಲೋ ಆ ರೋಡ್ ಆದ್ರೆ ಅದು ಯಾವ್ದೋ ಲೆಫ್ಟ್ ಫುಲ್ ಹಳ್ಳಾದಿಪ್ಪ ಆಗ್ಬಿಟ್ಟಿದೆಯಲ್ಲ, ಕೊಚ್ಚೆ ಆಗ್ಬಿಟ್ಟಿದೆ ತಾನೇ. ಅದೇ ಫಾಲ್ಟು ಗೈಸ್. ನೋಡಿ ಯಾವ ಲೊಕೇಶನ್ಗೆ ಹೋಗೋದು ನೋಡ್ತಾ ಇದೀವಿ, ಬಟ್ ಅಲ್ಲಿ ರೋಡ್ ಫುಲ್ಲು ಇದಾಗ್ಬಿಟ್ಟಿದೆ, ಕೊಚ್ಚೆ ಥರ ಆಗ್ಬಿಟ್ಟಿದೆ ಬ್ಲಾಕು. ಸೊ ದಟ್ಸ್ ದ ರೀಸನ್ ನಾವು ಈ ಸೈಡ್ ಎಲ್ಲ ಹಾಕೋಣ ಅಂತ ನೋಡ್ತಾ ಇದೀವಿ. ಸೊ ಬನ್ನಿ ನೋಡೋಣ, ಹಂಗೆ ಬಾ, ಹಂಗೆ ಮುಂದೆ ಹೋಗೋಣ, ನೋಡೋಣ ಒಳ್ಳೆ ಲೊಕೇಶನ್ ಯಾವ್ದಾದ್ರು ಇದೆ ಅಂತ. ಹಾಂ, ಆಫ್ ಮಾಡ್ಬಿಡು ಗೈಸ್. ಎಲ್ಲ ವಾಟರ್ ವಾಶ್ ಮಾಡಿಸ್ದೆ ಗೈಸ್. ರತಾನ ಬೀಚ್ನ ಎಲ್ಲರೂ ಮಳೆಗೆ ಏನು ಮಾಡೋಕ್ಕಾಗಲ್ಲ. ಬೆಂಗಳೂರು ಮಳೆಗೆ ನಾನು ಫುಲ್ಲು ಗಲೀಜ್ ಆಗ್ಬಿಟ್ಟಿದೆ ನೋಡಿ. ಲೆಟ್ಸ್ ಗೋ, ಬನ್ನಿ. ಇದೆಲ್ಲ ಎತ್ಕೊಂಡು ಹೋಗ್ಬೇಕು ಗೈಸ್. ನೋಡಿ ಇಷ್ಟು ಐಟಮು. ಚಾಪೆ ಕೂಡ ತಂದ್ಬಿಟ್ಟಿದ್ದೀರಿ ಮಸ್ತಾಗಿ ಆರಾಮಾಗಿ ಕುತ್ಕೊಳಕ್ಕೆ. ಏನು ಮಚ್ಚಿ? ಹ್ಞೂ, ನಡಿ ದಾರಿ ಇದೆ ಅಂದರೆ ಜಾಗ ಇರುತ್ತೆ ಅಲ್ಲಿ. ನೋಡೋಣ ಅಲ್ಲಿ ಹೆಂಗಿದೆ ಸ್ಪಾಟು ಅಂತ. ಅದಕ್ಕೆ ಒಂದು ಟೆಂಟ್ ಇರಬೇಕು ಗೈಸ್. ಒಂದು ಟೆಂಟ್ ಬುಕ್ ಮಾಡಿದ್ದೀನಿ ಇವಾಗ ಫ್ಲಿಪ್ಕಾರ್ಟಲ್ಲಿ. ನೋಡೋಣ, ಅದು 27 ಸಮಥಿಂಗ್ ಡೇಟಲ್ಲಿ ಬರುತ್ತೆ ಅಂತ ಹೇಳಿದೆ. ವಿಲ್ಸಿ ನೆಕ್ಸ್ಟ್ ಅದು ಬಂದರೆ ಅದನ್ನು ಅನ್ಬಾಕ್ಸಿಂಗ್ ವಿಡಿಯೋ ನಾನು ನಿಮಗೆ ಹಾಕ್ತೀನಿ. ಸೊ ಅದರಲ್ಲಿ ನೆಕ್ಸ್ಟ್ ಮಳೆ ಬಂತು, ಅದು ಬಂತು, ಇದು ಬಂತು ಅಂತೆಲ್ಲ ರೀಸನ್ಸೇ ಕೊಡೋಂಗಿಲ್ಲ. ಎತ್ಕೋ ಕ್ಯಾಂಪು, ಮಸ್ತಾಗಿರೋ ಸ್ಪಾಟ್ಗೆ ಹೋಗು, ಒಳ್ಳೆ ಈ ಥರ ಒಂದು ಸ್ಪಾಟಲ್ಲಿ ಕುಕ್ಕಿಂಗ್ ಮಾಡಿಕೊಂಡು ತಿಂತಾ ಇರು. ನಾನು ಹೇಳಿ, ವಾವ್ ಗೈಸ್, ಪರವಾಗಿಲ್ಲ ಜಾಗ ಇದು. ನಾವೇನೋ ಅಂದ್ಕೊಂಡ್ವಿ. ಲುಕ್ ಅಟ್ ದಿಸ್. ಯಾ, ಅಮೇಝಿಂಗ್. ಈ ಮಳೆಗಾಲದಲ್ಲಿ ಎಲ್ಲಿ ಹೋಗೋದು ಗೈಸ್? ಎಲ್ಲೋದ್ರೂ ಮಳೆ. ಸೊ ಕ್ಯಾಂಪ್ ಇದ್ಬಿಟ್ರೆ ಯಾವ ಮಳೆ ಗಿಳೆ ಅಂತ ಹೇಳಿ ಏನೂ ಇದೇ ಇರಲ್ಲ. ಮಸ್ತಾಗಿ ಹಾಕೊಂಡು ಕುಕ್ಕಿಂಗ್ ಮಾಡ್ಕೊಂಡು ತಿಂತಾ ಇರ್ಬೋದು. ಏನಂತೀರಾ? ನೆಕ್ಸ್ಟ್ ನಿಮ್ಗೆ ಯಾವ ಥರ ಕುಕ್ಕಿಂಗ್ ಬೇಕು, ನೆಕ್ಸ್ಟ್ ನಾವು ಯಾವ್ಯಾವ ಜಾಗದಲ್ಲಿ ನಿಮಗೆ ಮಾಡಬೇಕು, ನಿಮ್ಗೆ ಯಾವ್ದಾರು ಹಿಡನ್ ಸ್ಪಾಟ್ಸ್ ಆಗಿರ್ಬೋದು, ಇಲ್ಲ ಒಂದು ನಿಮಗೆ ಗೊತ್ತಿರೋ ರೆಸಿಪಿ, ಸೀಕ್ರೆಟ್ ರೆಸಿಪಿ ಆಗಿರ್ಬೋದು, ಆ ಥರ ಏನಾದ್ರು ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ, ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀವಿ ಗೈಸ್. ನೀವು ಇವಾಗ ಕೇಳ್ಬೋದು ಗೈಸ್, ಪಿಜ್ಜಾ ಬಾಯಿಗೆ ಬಂದ್ಬಿಟ್ಟು ಅನ್ಕೊಳ್ಳಿ. ಈ ನಾಯಿ ಇವಾಗ ಬಂದಿದ್ದಕ್ಕೆ ನಾವು ಭಯನೇ ಆಗ್ಬಿಡ್ತಾ ನಾವು ಗೈಸ್. ಪಿಜ್ಜಾನೇ ಬಾಯಿಗೆ ಬಂದ್ಬಿಟ್ಟು ಅನ್ಕೊಳ್ಳಿ ಇವಾಗ. ಅದು ನೋಡಿ ಹೆಂಗಿದೆ, ಟೆರರ್ ಆಗಿದೆ ಅದು. ಒಂದೇ ಸೆಕೆಂಡ್ ಬಂದ್ಬಿಡ್ತು, ಒಂದು ಸೆಕೆಂಡ್ ಜೀವ ಹೋಗಿ ಬಂದ್ಬಿಡ್ತು ಅನ್ಕೊಳ್ಳಿ. ಇವಾಗ ನೀವು ಕೇಳ್ಬೋದು, ಈ ಮಳೆದಲ್ಲಿ ಹೆಂಗೆ ನೀವು ಅಡುಗೆ ಮಾಡ್ತೀರಾ ಅಂತ. ಈ ರಿಸ್ಕ್ನ ರಸ್ಕ್ ಥರ ತೊಗೊಳಕ್ಕೆ ತುಂಬ ಇಷ್ಟ ಗೈಸ್ ನಮಗೆ. ಏನಂತೀರಾ? ಚಾಲೆಂಜಸ್ ಇರಬೇಕು, ಎಲ್ಲಿ ಆಗಲ್ಲ ಅಂತಾರೋ ಸೊ ಅದನ್ನು ಮಾಡೋಕ್ಕೆ ಟ್ರೈ ಮಾಡೋವಂಥ ಒಂದು ಪ್ರಯತ್ನ ಇದು ಅಂದ್ಕೊಳ್ಳಿ. ಸೊ ಬನ್ನಿ, ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಹೋಗ್ಬಿಟ್ಟು ಫೈರ್ ಮಾಡಿ ಕುಕ್ ಮಾಡಿ ನಿಮಗೆ ತೋರಿಸ್ತೀವಿ. ಲೆಟ್ಸ್ ಗೋ. ಇದು ಯಾಕೋ ವ್ಯವಹಾರನೇ ಸರಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎದ್ದೋಗ್ತಾ ಇದ್ದಾನೆ. ಯಾವ ಥರ ನೋಡಿ. ಲೆಟ್ಸ್ ಎಕ್ಸ್ಪಿರಿಮೆಂಟ್. ಮಳೆಯಲ್ಲಿ ನಿಜವಾಗ್ಲೂ ಅಡುಗೆ ಮಾಡ್ಬೋದಾ? ಇದು ತುಂಬ ಜನ ಪ್ರಶ್ನೆ. ಆ ಒಂದು ಪ್ರಶ್ನೆಗೆ ಇವತ್ತು ನಿಮ್ಗೆ ಉತ್ತರ ಸಿಗುತ್ತೆ.
ಮಾಡಿ ತೋರಿಸ್ತೀವಿ ಮಳೆಯಲ್ಲಿ ಹೆಂಗೆ ಅಡುಗೆ ಮಾಡೋದು ಅಂತ. ಜಸ್ಟ್ ವೇಟ್ ಆ್ಯಂಡ್ ವಾಚ್ ಗೈಸ್. ಸರಿಯಾಗಿರೋ ಪ್ಲೇಸ್ ಸಿಕ್ಕಿದೆ ಅಂತವನೇ, ಖಡಕ್ ಆಗಿರೋ ಪ್ಲೇಸ್ ಅಂತವನೇ. ನೋಡೋಣ ಬನ್ನಿ. ಏನೋ ಏನ ಗೈಸ್ ಕ್ರೇಜಿ ಅನ್ಕೊಳ್ಳಿ, ನೆಲಾನು ನಿಂದಿಲ್ವಂತೆ. ವಾ ಲವ್ಲಿ ಲವ್ಲಿ ಗೈಸ್, ಫಕಿಂಗ್ ಕ್ರೇಜಿ ಅನ್ಕೊಳ್ಳಿ. ಸ್ಪಾಟ್ ಮಸ್ತಾಗಿರೋದು ಸಿಕ್ಕಿದೆ. ಮಾಮೂಲಿ ಯಾರೇನೇ ಸ್ಪೀಡ್ ಅಲ್ಲಿ ಅಡ್ಡಾಗ್ತಾ ಇದ್ರಲ್ಲ, ಹಾ ಯಾವ್ದೋ ಇನ್ ಫುಲ್ ಕವರ್ ಮಾಡ್ಕೊಂಡು ನಾವು ಸಂಧಿಯಿಂದ ಹೋಗಿ ಅಡ್ಡಾಗ್ತಾ ಇದ್ರಲ್ಲ, ಮಳೆ ಬಂದಾಗಲ್ಲ ಬರೀ ಗಿಡಗಳೇ ಮೇಲೆ ಇರ್ತಿತ್ತಲ್ಲ, ಆ ತರ ಇದೆ. ಸುಮ್ಮನೆ ಮೇಲೆ ಹೋಗಿ ನೋಡಿದ್ರೆ ಮಸ್ತು ಕ್ರೇಜಿ ಕ್ರೇಜಿ ಗಾಯ್ಸ್. ಇವಾಗ ನೀವು ಕೇಳ್ಬೋದು, ಇವಾಗ ಅಲ್ಲಿ ನೀರು ಮಳೆ ಬರ್ತಿಲ್ದಿರೋ ಜಾಗದಲ್ಲಿ ಯಾರಾದ್ರೂ ಅಂಟಿಸ್ಬೋದು, ಮಳೆ ಬರೋ ಜಾಗದಲ್ಲಿ ಅಂಟಿಸ್ಬೇಕು ಅಂತ. ಇನ್ಫ್ಯಾಕ್ಟ್ ಆ ಜಾಗ ಕೂಡ ಮಳೆ ಬಂದು ತಣ್ಣಗಾಗಿರುತ್ತೆ ಗಾಯ್ಸ್, ಅದು ತ್ಯಾವ ಆಗಿರುತ್ತೆ. ಸೊ ಆ ಜಾಗದಲ್ಲಿ ಅನ್ಸೋದು ಕೂಡ ಅಷ್ಟೇ ಚಾಲೆಂಜಿಂಗ್ ಇರುತ್ತೆ. ಸೊ ಬನ್ನಿ ನೋಡೋಣ, ವಿಲ್ ಟ್ರೈ ದೇರ್. ಇರಿ ಗೈಸ್, ಎಂತ ಸ್ಪಾಟ್ ಹುಡುಕಿದ್ದಾನೆ ನೋಡಿ. ಗುಹೆ ಗುಹೆ ತರ ಇದೆ ಗೈಸ್. ಏನ್ ಹೇಳಿ, ನೋಡಿ ಗೈಸ್, ಇದಕ್ಕಿಂತ ಬೇಕೇನೋ. ಲುಕ್ ಅಟ್ ದಿಸ್, ಇಂಥ ಒಂದು ಸ್ಪಾಟ್ ಕಂಡಿಡಿದೇವನೇ ಗೈಸ್. ವಾವ್, ಮಸ್ತಾಗಿದೆ. ಕ್ರೇಜಿ ಕ್ರೇಜಿ ಮ್ಯಾನ್. ನಿಂತ್ಕೊಬಹುದು, ಎಲ್ಲಿ ಬೇಕು. ಕ್ರೇಜಿ ಆಗಿದೆ ಗೈಸ್. ದಿಸ್ ಇಸ್ ಪರ್ಫೆಕ್ಟ್ ಪ್ಲೇಸ್ ಫಾರ್ ಕುಕಿಂಗ್. ಏನು ಹೇಳಿ. ನೆಕ್ಸ್ಟ್ ನೋಡಿ, ಇಲ್ಲಿ ಯಾವುದೋ ಹುಳ ಇದೆ. ಏಯ್ ಹುಷಾರ್ ಗೊತ್ತಾ, ಅದೇ ಹುಳಗಳು. ಇಲ್ಲೆಲ್ಲ ತರ ಫ್ಲವರ್ಸ್, ಕ್ರಿಮಿ ಕೀಟಗಳು ಸಿಗ್ತವೆ, ಹುಷಾರಾಗಿರ್ಬೇಕು. ನೋಡಿ ಗೈಸ್, ನೀವು ನೋಡ್ಬೋದು ನೆಲನ ಫುಲ್ಲು ತ್ಯಾವಾಗಿದೆ. ಇನ್ಫ್ಯಾಕ್ಟ್ ಇದು ಕೂಡ ನೋಡಿ ಎಲ್ಲ ಓಪನ್ ಸ್ಪಾಟ್ ಇದು. ಸೊ ಮಳೆ ಬಂದಿರೋ ಮಳೆ ಕಾಲದಲ್ಲಿ, ಈ ಮಳೆಗಾಲದಲ್ಲಿ ಫೈರ್ ಮಾಡ್ತೀವ ಅನ್ನೋದೇ ಇವಾಗ ಪ್ರಶ್ನೆ ಇರೋದು. ಸೊ ಬನ್ನಿ ಟ್ರೈ ಮಾಡೋಣ. ಲೆಟ್ಸ್ ಸ್ಟಾರ್ಟ್, ಲೆಟ್ಸ್ ಗೋ ಗೈಸ್. ಎಲ್ಲ ಫೈನಲಿ ಟೋಟಲ್ ಆಗಿ ಎಲ್ಲ ಐಟಮ್ಸ್ ತಂದಿದ್ದೀವಿ, ನೋಡ್ಬೋದು. ಕಲ್ಲು, ಫೈರಿಂಗ್ಗೆ ಕಲ್ಲು, ಈ ವುಡ್ಡು, ಜೊತೆಗೆ ಇದಿಷ್ಟು ಐಟಮು, ಕುಕ್ಕಿಂಗ್ ಏನೇನು ಬೇಕು, ಫ್ಯೂಲು, ವಾಟರು, ಆ್ಯಂಡ್ ಇನ್ಫ್ಯಾಕ್ಟ್ ಚಾಪೆ ಕೂಡ ತೊಗೊಂಬಂದ್ಬಿಟ್ಟಿದ್ದೀರಿ ಗೈಸ್. ಆರಾಮಾಗಿ ಕುತ್ಕೊಂಡು ನೋಡ್ಬೋದು. ಯಾವ ಟೈಮಲ್ಲಿ ಮಳೆ ಬರುತ್ತೆ ಗೊತ್ತಿಲ್ಲ. ಸೊ ಅಂಥ ಒಂದು ಇದರಲ್ಲಿ ಕಂಡೀಷನಲ್ಲಿ ಫೈರ್ ಮಾಡೋದೇ ಇವತ್ತಿನ ಚಾಲೆಂಜ್ ಅಂದ್ಕೊಳ್ಳಿ ಅದು. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ನನಗೆ ಇದೆಲ್ಲ ನೋಡ್ತಾ ಇದ್ರೆ ಗೈಸ್, ವೀರಪ್ಪನ ಸ್ಟೈಲಲ್ಲಿ ಎಲ್ಲ ನಾವು ಮಾಡ್ತಾ ಇದ್ದೀವಿ ಅನಿಸ್ತಾ ಇದೆ. ಆ ಥರನೇ ಎಲ್ಲ ಅಡುಗೆ ಸಾಮಾನೆಲ್ಲ ಅದೊಂದು ಕಾಡಿಗೆ ಥರ ತೊಗೊಂಬರೋ ಥರ ನೋಡಿ. ಕಟ್ಕಿನ ಅದೇ ಥರ ನ್ಯಾಚುರಲ್ ಆಗಿ ಇದೆಲ್ಲ ಒಂದು ನೋಡ್ತಾ ಇದ್ರೆ ವೀರಪ್ಪನ ಕಾಲಕ್ಕೆ ಹೋಗ್ಬಿಟ್ಟಿದ್ದೀರಾ ಅನಿಸ್ತಾ ಇದೆ ನನಗೆ. ಆ ಥರ ಇದೆ ಅಂದ್ಕೊಳ್ಳಿ. ಕ್ರೇಜಿ ನೋಡ್ಬೋದು, ನವಿಲ್ ಸೌಂಡ್ ಎಲ್ಲ ಫಕಿನ್ ನೆಕ್ಸ್ಟ್ ಲೆವೆಲು. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಫೈರಿಂಗ್ ಮಾಡಿಕೊಂಡು ಚಿಕನ್ ಲಿವರು ಗುಂಡಿಕಾಯಿ ಫ್ರೈ ಹೇಗಿರುತ್ತೆ ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀವಿ. ಪ್ರತಿಯೊಂದೂ ಕರೆಕ್ಟಾಗಿ ನೋಡ್ಕೊಳ್ಳಿ, ಎಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ಮನೇಲಿ ಫ್ರೀ ಇರುವಾಗ ನೀವೊಂದ್ಸತಿ ಮಾಡಿಕೊಂಡು ಟ್ರೈ ಮಾಡಿ. ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಲೆಟ್ಸ್ ಗೋ ಗೈಸ್. ಚಾಪೆ ಹಾಕೋಕ್ಕೆ ಸೊ ನೋಡಿ, ಫಸ್ಟು ಕೆಳಗಡೆ ಈ ಥರ ಒಂದು ಗಿಡಗಳನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಚಾಪೆ ಹಾಕೋದು, ಸೊ ದಟ್ ಚಾಪೆ ಗಲೀಜಾಗಲ್ಲ ಅಂತ. ನಮ್ಮ ಹುಡುಗಕ್ಕೆ ಬೇಜಾನ್ ಗೊತ್ತು ಗೈಸ್, ಇದ್ರ ಬಗ್ಗೆ ಎಲ್ಲ ತುಂಬ ತಿಳ್ಕೊಂಡಿದ್ದಾನೆ. ಮಂಡ್ಯದವರಲ್ಲ, ಈ ಕಾಡಲ್ಲೇ ಎಲ್ಲ ಬೆಳೆದಿದ್ದು, ಕೊಂಪೆದಲ್ಲೇ ಬೆಳೆದಿರೋ ಹುಡುಗರು ಇವರು. ಸೊ ಹಂಗಾಗಿ ಈ ಥರ ಎಲ್ಲ ತುಂಬ ನಾಲೆಡ್ಜ್ ಇದೆ ನೋಡಿ. ಮಸ್ತಾಗಿ ಈ ಥರ ಗಿಡಗಳು ಹಾಕ್ಬಿಟ್ಟು ಅದ್ರ ಮೇಲೆ ಚಾಪೆ ಹಾಕೋದು, ಅಮೇಝಿಂಗ್ ಐಡಿಯಾ, ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ನೋಡಿ ಈ ಥರ ಹಾಕ್ಬಿಟ್ಟು ಚಾಪೆ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಗಲೀಜೇ ಆಗಲ್ಲ. ಏನು ಹೇಳ್ತೀರಾ? ಇವಾಗ ನಮಗೆ ಇಲ್ಲಿ ವಾಷಿಂಗು ಕಟ್ಟಿಂಗ್ ಎಲ್ಲ ಕೆಲಸ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ನಿಮಗೆ ಸಿಗ್ತೀನಿ ಗೈಸ್. ನೋಡಿ ಎಲ್ಲ ರೆಡಿ ಆಯಿತು. ಇಲ್ಲಿ ಚಾಪೆ ಎತ್ತಾ ಇದ್ದಾನೆ. ಒಳ್ಳೆ ಐಡಿಯಾ ಗೈಸ್.
ಇಷ್ಟೆಲ್ಲ ಇವನಿಗೆ ತಲೆ ಇದೆ ಅಂತ ಗೊತ್ತೇ ಇರಲಿಲ್ಲ. ಇವತ್ತೇ ನನಗೆ ಗೊತ್ತಾಗ್ತಿರೋದು. ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್ ಮ್ಯಾನ್. ನ್ಯಾಚುರಲ್ ಆಗಿದೆ ಅನ್ಕೊಳ್ಳಿ. ಇದಕ್ಕಿಂತ ಬೇಕಾ ನಿಮ್ಗೆ ಹಾಸಿಗೆ? ಕುತ್ಕೊಂಡು ಕತ್ತರಿಸೋ ಚಕ್ಕಂತ ಖುಷಿ ಆಗ್ಬೇಕು ನೋಡಿ. ಮೇಲೆ ಹಂಗೆ ಒಂದು ಪೋಲ್ ಥರ ಬಂದಿದೆ. ನೀವು ಹಿಂಗೆ ಯಾವ್ದಾರ ಒಂದು ಪ್ರಾಣಿನ, ಒಂದು ಹಂದಿನೋ ಯಾವ್ದಾರ ಒಂದು ಪ್ರಾಣಿನ ಹಾಕೊಂಡು ಕೆಳಗಡೆಯಿಂದ ಫೈರ್ ಕೊಟ್ರೆ ಒಳ್ಳೆ ಮೀಟ್ ನಿಮಗೆ ರೆಡಿ ಆಗುತ್ತೆ. ಹಂಗೆ ಒಳ್ಳೆ ವ್ಯೂ, ರೆಸ್ಟ್ ಮಾಡೋಕ್ಕೆ ನಿಮಗೆ ಒಳ್ಳೆ ಹಾಸಿಗೆ. ತಿನ್ಕೊಳ್ಳಿ, ಮಲ್ಕೊಳ್ಳಿ, ಸ್ವರ್ಗಕ್ಕೆ ಸೇರ್ಕೊಳ್ಳಿ. ಎಲ್ಲ ಕಟ್ಟಾಗ್ತಾ ಇದೆ. ಇವಾಗ ಎಲ್ಲ ಸೆಟಪ್ ಮಾಡಿ ಈರುಳ್ಳಿ ಕಟ್ ಮಾಡ್ತಾ ಇದ್ದೀವಿ. ಗಾಯ್ಸ್, ಇಲ್ಲಿರೋ ಸೊಳ್ಳೆ ಮಾತ್ರ ಸೈಕಾಗಿದೆ. ಎಲ್ಲ ಕಾಡು ಸೊಳ್ಳೆಗಳು ಅನ್ಕೊಳ್ಳಿ. ಇಲ್ಲಿ ನಮ್ಮ ಹತ್ರ ಇರೋದೆಲ್ಲ ಸಿಟಿ ಸೊಳ್ಳೆ, ಇದೆಲ್ಲ ಕಾಡು ಸೊಳ್ಳೆ. ಎಲ್ಲ ಹೀರ್ಕೊಂಡ್ರೆ ಕಚ್ಚಿದ್ರೆ ಮಿನಿಮಮ್ 3 ಡ್ರಾಪ್ ಬ್ಲಡ್ ಬಂದ್ಬಿಡುತ್ತೆ ಅನ್ಕೊಳ್ಳಿ. ಆ ಥರ ಇದೆ. ಅದೇ ಇವಾಗ ಫೈರ್ ಮಾಡಿದ್ದೆ ಎಲ್ಲ ಚಿಲ್ಲಾಪಿಲಿ ಆಗ್ಬಿಡ್ಬೇಕು. ಏನಂತೀರಾ? ಇದಕ್ಕೆ ರಸ್ತೆ ಎಲ್ಲ ಕೇಳ್ಬಿಡಿ ಗೈಸ್, ಹೆಂಗ್ ಬಂದ್ರಿ ಏನು ಅಂತ. ಏನಕ್ಕಂದ್ರೆ ಒಂಚೂರು ಅದು ಗೊತ್ತಾಗಲ್ಲ. ಅದು ಹೇಳಿದ್ವಲ್ಲ ಆಲ್ರೆಡಿ, ರಸ್ತೆ ಸ್ವಲ್ಪ ಸೈಕ್ ಆಗಿದೆ, ನಾವು ಸ್ವಲ್ಪ ಸೈಕಲ್ಲ. ಈಗ ರಸ್ತೆ ಎಲ್ಲ ಬಿಟ್ಬಿಡ್ಬೇಕು. ಹಂಗಾಗಿ ನೋಡಿ ಈ ಥರ ಇದೆ ಸ್ಪಾಟು. ಸೈಕ್ ಆಗಿದೆ. ದೇವ್ರ ದಯಕ್ಕೆ ಮಳೆ ಬಂದಿಲ್ಲ ಇನ್ನು, ಯಾಮರ ಸ್ಟಾರ್ಟ್ ಆಗುತ್ತೆ. ಪುದೀನ ಲಿವರ್ ಅಂಡ್ ಗುಂಡಿಕಾಯಿ ಫ್ರೈ ನೋಡಿದೀರಾ? ಖುಷಿ ಆಗ್ಬಿಡ್ಬೇಕು ನೋಡಿದ್ರೆ ನೀವು. ಹೊಸ ರೆಸಿಪಿ ಅನ್ಕೊಳ್ಳಿ ಇದು. ಎಲ್ಲರೂ ಫ್ರೀ ಇರುವಾಗ ನಿಮ್ಮ ತಂದೆ ತಾಯಿಗೆ, ಅಕ್ಕ ತಂಗಿಗೆ ಎಲ್ಲರಿಗೂ ಒಂದು ಸ್ಪ್ಲಿಟ್ ಮಾಡಿಕೊಡಿ, ಖುಷಿ ಮಾಡಿಸಿ. ಎಲ್ಲ ಜಲ್ಲಿ ಜಲ್ಲಿ ಗೈಸ್. ಪುದೀನ, ಲುಕ್ ಅಟ್ ದಿಸ್. ಪುದೀನ ಫ್ಲೇವರ್ ಲಿವರು ತಿಂದ್ರೆ ನೀವು ಆಗ್ತೀರಾ ಅದ್ರ ಲವರ್. ಖುಷಿ ಆಗ್ಬಿಡ್ಬೇಕು ನೀವು. ಎಲ್ಲ ರೆಡಿ ಆಗಿದೆ. ಒಲೆ ನೋಡ್ಕೊಳ್ಬೋದು. ಅದಕ್ಕೆ ಹಚ್ಬೇಕಾಗಿರೋ ಕಟ್ಟಿಗೆಗಳು. ಇದ್ ಕಡೆ ಸ್ಯಾಂಡಿ ಸುಹಾಸ್ ಅವರು. ಸ್ಯಾಂಡಿ ಸುಹಾಸ್ ಇನ್ ದ ಹೌಸ್ ಬಡ್ಡಿ. ನೋಡಿ ಒಳ್ಳೆ ಚಾಪೆ ಹಾಕಿ ಕೊಟ್ಟಿದ್ದೀನಿ ಹುಡ್ಗಂಗೆ. ಲೆವೆಲಲ್ಲಿ ಕಟ್ ಮಾಡ್ತಾವ್ ನೋಡಿ ಅವನು. ಅವ್ನು ಆರ್ಭಟ ನೋಡಕ್ ಆಗ್ತಲ್ಲ ಗೈಸ್ ಅವಾಗಿಂದ. ಅವ್ನು ನೋಡ್ರಿ ಹಿಂಗ್ ತಿರುಗಿದ್ರೆ ಲಗು ಅಲ್ಲಿ ನೋಡ್ರಿ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಎಸ್ ಗೈಸ್, ಲೆಟ್ಸ್ ಗೋ. ಎವ್ರಿಥಿಂಗ್ ರೆಡಿ ಆಯಿತು. ಸೊ ನೆಕ್ಸ್ಟ್ ಇವಾಗ ಫೈರಿಂಗ್ ಅಷ್ಟೇ. ಸೊ ಮೀಟು, ಮಾಂಸ ಕೂಡ ತೊಳೆದಾಗಿದೆ, ತರಕಾರಿ ಕೂಡ ಕಟ್ಟಾಗಿದೆ, ಮಸಾಲಾಸ್ ಕೂಡ ರೆಡಿಯಾಗಿದೆ, ಒಲೆ ಕೂಡ ರೆಡಿಯಾಗಿದೆ. ಜಸ್ಟ್ ಫೈರ್ ಮಾಡೋದು, ಕುಕ್ ಮಾಡ್ತಾ ಇರೋದು, ಆ ಸುಗಂಧದ ವಾಸನೆ ಎಂಜಾಯ್ ಮಾಡೋದು. ನೋಡಿ ಸ್ನೇಹಿತರೆ, ಫೈರಿಂಗ್ ಆಗ್ತಾ ಇದೆ ನೋಡ್ಬೋದು. ಸ್ವಲ್ಪ ಫ್ಯೂಲ್ ಒಂದು ತೊಗೊಂಬನ್ನಿ ನಿಮ್ಮ ಸೇಫ್ಟಿಗೆ. ಫ್ಯೂಲ್ ಅಥವಾ ಸೀಮೆಣ್ಣೆ ಆಗಿರ್ಬೋದು, ಎನಿಥಿಂಗ್ ಇಟ್ಸ್ ಫೈನ್. ಸ್ವಲ್ಪ ಫ್ಯೂಲ್ ಬೇಕೇ ಬೇಕು, ಅದು ಈ ಮಳೆಗಾಲದಲ್ಲಿ ಫೈರ್ ಮಾಡೋಕ್ಕೆ. ಸೊ ನೋಡಿ, 4 5 ಡ್ರಾಪ್ ಫ್ಯೂಲ್ ಹಾಕ್ಕೊಂಡು ಈ ಥರ ಒಂದು ಪ್ಲೇವುಡ್ ನಮಗೆ ಸಿಕ್ಕಿರೋದು. ನೀವು ಯಾವ ಥರ ತೊಗೊತೀರಾ ನಿಮ್ಮ ಇಷ್ಟ. ಸೊ ಫ್ಯೂಲ್ ಒಂದಿದ್ರೆ ಆರಾಮಾಗಿ ಫೈರ್ ಮಾಡ್ಬೋದು. ಕಮಾನ್ ಗೌತಮ್, ಲೆಟ್ಸ್ ಗೋ. ಕಾಡ್ ಸೊಳ್ಳೆ ಅಂತ ಗಾಯ್ಸ್. ನೋಡಿ ಗಾಯ್ಸ್, ಇಲ್ಲಿ ಸೈಕಾಗೆ ಅಷ್ಟು ಬೇಗ ಫುಲ್ ಗುಳ್ಳೆಗಳು ಗಾಯ್ಸ್. ಓ ಮೈ ಗಾಡ್, ಲೆಟ್ಸ್ ಗೋ ಬೇಬಿ. ಲುಕ್ ಅಟ್ ದಿಟ್ ಗಾಯ್ಸ್, ಫೈರ್ ಆಯ್ತು ಅನ್ಕೊಳ್ಳಿ. ಖುಷಿ ಆಗಿಬಿಡ್ಬೇಕು ನೋಡಿ, ಎಲ್ಲ ರೆಡಿ ಆಗಿದೆ.